ಹಲೋ ಹಲೋ, ಎಲ್ಲೋ ಇದೆಯಾ ನೀನು? ಮನೆ. ವಾಟ್, ಇನ್ನೂ ಹೋಟೆಲ್ವಾ? ನನಗೆ ಫೋನ್ ಮಾಡಿ ಬಾ ಅಂತ ಕರ್ತಿದ್ದೆ ತಾನೆ. ಸೊ ಏನ್ ಸೊ? ನಿನ್ ತಲೆ. ನಿನಗೆ ಫೋನಲ್ಲಿ ಕರೆದ್ರೆ ಸಾಲಲ್ವಾ? ಸ್ಪೆಷಲ್ ಆಗಿ ಇನ್ವಿಟೇಷನ್ ಕೊಟ್ಟು ಕರಿಬೇಕಾ? ತಲೆ ತಿನ್ಬೇಡ, ನನಗೆ ಬರಕ್ಕಾಗಲ್ಲ, ಕೆಲಸ ಇದೆ ಅಷ್ಟೇ. ಲೇ, ನಿಮ್ ಹುಡುಗಿನ ನೋಡೋದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಏನೋ ಇದೆ ನಿಂಗೆ. ಏನಂದೆ? ಹಾ, ನಿಮ್ಮ ಅಕ್ಕ ಸತ್ಯನ್ ಮನೆಯಲ್ಲಿ ಜೋರಾಗಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಿದ್ದಾರೆ. ಅದು ನಿಮ್ಮ ಅಕ್ಕ ಸತ್ಯ ಮನೆಯಲ್ಲಿ ಜೋರಾಗಿ ವರಮಹಾಲಕ್ಷ್ಮಿ ಹಬ್ಬ ನಡೀತಿದೆ. ಬರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಂಗೆ? ಅದನ್ನ ಹೇಳ್ದೆ ಅಷ್ಟೆ. ಹಾಗ್ ಬಾ ದಾರಿಗೆ. ಇನ್ನೊಂದ್ಸತಿ ನನ್ನ ಹುಡುಗ ಅಂತಂದ್ರೆ ಚೆನ್ನಾಗಿರಲ್ಲ. ನೋಡು, ನಾನು ಓದ್ಕೊಬೇಕು, ಬರಲ್ಲ. ಜಸ್ಟ್ ಡೋಂಟ್ ಇರಿಟೇಟ್ ಮೀ. ನಾಳೆ ಓದ್ಕೋಬಹುದಲ್ವಾ? ಬಾ ಈಗ. ನಾಳೆ ಒಂದ್ ಮನೆ ಹಾಳು ಅಂತ ಒಂದ್ ಗಾದೆ ಇದೆ, ಕೇಳಿದ್ಯಾ? ನೀನ್ ಬಂದಿಲ್ಲ ಅಂದ್ರೆ ನನ್ ಮನ್ಸೇ ಹಾಳು. ಏನೇ ನಿನ್ ಗೋಳು? ಅಯ್ಯೋ, ನಿನ್ ರೈಮಿಂಗ್ ಸಾಕು ಕಣಯ್ಯ. ಅದನ್ನ ನಮ್ಮ ಮಕ್ಳಿಗೆ ಕಲ್ಸನ. ಇವಾಗ ಬಾಯ್ ಮುಚ್ಕೊಂಡು ಇಲ್ಲಿಗೆ ಬಾ ನೀನು. ಐ ಆಮ್ ಮಿಸ್ಸಿಂಗ್ ಯು ಕಣೋ. ಎಲ್ಲ ಬಾಯ್ ಬಿಟ್ಟೆ ಹೇಳ್ಬೇಕು ಅಲ್ಲ ನಿಂಗೆ? ಅಲ್ಲ, ನಿನ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಿನಗಂತೂ ಓದೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ, ಓದೋರ್ನು ಗೋಳಾಡಿಸ್ತಿಯಲ್ಲ. ನಿಜ ಹೇಳು, ನೀನ್ ನನ್ನ ಮಿಸ್ ಮಾಡ್ಕೋತಿಲ್ವಾ? ಇಲ್ಲ. ನಿನ್ ಮನ್ಸ್ ಮುಟ್ಕೊಂಡು ಹೇಳು, ನನ್ ಮೇಲೆ ಲವ್ ಇಲ್ಲ ಅಂತ. ಪುಣ್ಯ ಮಾಡಿರ್ಬೇಕು ಗೊತ್ತಾ ನೀನು, ಇಷ್ಟು ಪ್ರೀತಿ ಮಾಡೋ ಹುಡ್ಗಿನ್ ಪಡೆಯೋದಿಕ್ಕೆ. ನನಗ ಆ ಪುಣ್ಯ ಬೇಡ. ಸರಿ, ಊಟ? ಹಬ್ಬದ ಊಟ ಇದೆ ಕಣೋ, ಅದಕ್ಕಾದ್ರೂ ಬಾರೋ ಪ್ಲೀಸ್. ಅದು ಬೇಡ. ಅಯ್ಯೋ, ನೀನ್ ಹಬ್ಬದ ಊಟ ಬೇಡ ಅಂತ್ಯ? ಕೊಬ್ಬು ಕಣೋ, ಕೊಬ್ಬು ನಿಂಗೆ. ನೀನ್ ಇಲ್ದೆ ಬೇರೆ ಯಾವನಾದ್ರೂ ನಿನ್ ಜಾಗದಲ್ಲಿ ಈ ತರ ಕೊಬ್ಬು ತೋರ್ಸಿದ್ರೆ ಸರ್ರಿಂಗ್ ಮಾಡ್ತಿದ್ದೆ. ಆದ್ರೆ ನೀನ್ ಕೊಬ್ಬು ತೋರ್ಸಷ್ಟು ನನಗೆ ನಿನ್ ಮೇಲೆ ಲವ್ ಜಾಸ್ತಿ ಆಗ್ತದೆ. ಯಾವ್ದೋ ಹೊಸ ರೋಗ ಇರಬೇಕು, ಹೋಗಿ ಡಾಕ್ಟರ್ ಹತ್ರ ತೋರ್ಸು. ಈ ಬಿಲ್ಡಪ್ ಎಲ್ಲ ಸಾಕು, ಸುಮ್ನೆ ನೀನ್ ಅಲ್ಲಿಂದ ಹೊರಟ್ ಬಾ. ನೀನ್ ಇವಾಗ ಅಲ್ಲಿಂದ ಹೊರಟು ಊಟದ ಟೈಮಿಗೆ ಇಲ್ಲಿರ್ತೀಯ ಅಷ್ಟೇ. ಪೂಜೆ ಶುರುವಾಗಿದೆ ಅಂತ ಹೇಳ್ದಿ ಅಲ್ವಾ, ಅಲ್ಲಿ ಹೋಗಿ ಕೂತ್ಕೋ. ದೇವ್ರು ಒಳ್ಳೆ ಬುದ್ಧಿನಾದ್ರೂ ಕೊಡ್ತಾನೆ. ನನಗೆ ಮತ್ತೆ ಮತ್ತೆ ಕಾಲ್ ಮಾಡಬೇಡ, ನಾನು ಓದ್ಕೊಬೇಕು. ಬಾಯ್. ಜೋಬನು ನೀನು ಇಷ್ಟೊಂದು ತಿಳ್ಕೊಬೇಕಾ ನಿನ್ನ ಹತ್ರ? ಆದ್ರೂ ಬರಲ್ಲ ಅಂತ್ಯಾ? ಇರ್ಲಿ, ಅದ್ ಎಷ್ಟು ಆಟ ಆಡ್ತೀಯೋ ಆಡು, ನಾನು ನೋಡ್ಕೋತೀನಿ. ಒಂದ್ ಸತಿ ನನ್ನ ಜೊತೆ ಲವ್ವಲ್ಲಿ ಬೀಳು ಮಗ್ನೆ, ಆಮೇಲೆ ಮಾಡ್ತೀನಿ ಹಬ್ಬನ. ಪತ್ನಿ ಚ ಧೀಮಹಿ ತನ್ನೋ ಮಹಾಲಕ್ಷ್ಮೀ ಪ್ರಚೋದಯಾತ್. ವರಮಹಾಲಕ್ಷ್ಮೀ ನಮೋ ನಮಃ. ಸರ್ವೋಪಚಾರ ಷೋಡಶೋಪಚಾರ ಪೂಜಾನಿ ಸಮರ್ಪಯಾಮಿ. ಡಾರ್ಲಿಂಗು, ಇವತ್ತು ಸತ್ಯನ್ಗೆ ಅವಮಾನ ಗ್ಯಾರಂಟಿ. ಪ್ರಸಾದ ಎಲ್ಲ ಉಪ್ಪು. ಅಂದ್ರೆ ವಾಂ ಮಹಾಲಕ್ಷ್ಮೀ ನಮಃ ಸ್ವಾಮಿನಃ ಆರಾಧನಾಂಗಾತೋ ಕುಂಕುಮಾರ್ಚನ ಶತದಿವ್ಯ ನಾಮಾವಳಿ ಪೂಜಾಂಚ ಕರಿಷ್ಯೆ. ಓಂ ಮಹಾಲಕ್ಷ್ಮೀ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಓಂ ಶ್ರೀಹೇ ನವಾಬ್. ಓಂ ಪ್ರಕೃತಿಯ ನವಾಬ್. ಓ ವಿಕೃತಿಯ ನವಾಬ್. ಓ ವಿದ್ಯೆ ನವಾಬು. ಮಂಗಳಾರತಿ ಶುರು ಮಾಡಬೇಕು, ನೈವೇದ್ಯ ತಗೊಂಡು ಬನ್ನಿ. ಉರ್ಮಿಳಾ, ಸತ್ಯ ಹೋಗು ತಗೊಂಡ್ ಬಾ. ಮಹಾದೇವಿ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಮಹಾಲಕ್ಷ್ಮೀ ಪ್ರಚೋದಯಾತ್. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಚ ಧೀಮಹಿ ತನ್ನೋ ದುರ್ಗಾ ಪ್ರಚೋದಯಾತ್. ಓಂ ಭೋರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್.
ಮಹಾಲಕ್ಷ್ಮೀ ನಮೋ ನಮಃ ಸ್ವಾಮಿನ ಆರಾಧನಾಂಗಾತು ಮಹಾನೈವೇದ್ಯಂ ದರ್ಶಯಾಮಿ. ಅಮ್ಮ, ದೇವರಿಗೆ ಏನಾರು ಅರ್ಪಣೆ ಮಾಡಂಗಿದ್ರೆ ಮಾಡ್ಬೋದಮ್ಮ? ಲಕ್ಷ್ಮಣ, ಉರ್ಮಿಳ, ತಗೊಳ್ಳಿ, ದೇವ್ರಿಗೆ ಅರ್ಪಣೆ ಮಾಡಿ. ಸೀತಾ, ಒಂದು ನಿಮಿಷ. ಇಷ್ಟು ವರ್ಷ ನೀನು ಊರ್ಮಿಳ ಎಲ್ಲ ಶಾಸ್ತ್ರಗಳನ್ನು ಮಾಡ್ಕೊಂಡು ಬಂದಿದ್ದೀರಾ. ಈ ಸಲ ಸತ್ಯ ಮತ್ತು ಕಾರ್ತಿಕ್ ದೇವರಿಗೆ ಅರ್ಪಣೆ ಮಾಡಲಿ. ಪ್ರಸಾದ ಅಮೃತವಾಗಿದೆ. ನಿಜ ಹೇಳ, ಸತ್ಯ ಮೊದಲನೇ ಸರಿ ನೀನ್ ಮಾಡಿದೀಯ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ. ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು, ಹಾಗೆ ಮಾಡಿದೆ. ಓಹ್, ಸೊಗಸಾಗಿದೆ. ನಿಜವಾಗ್ಲೂ ಪ್ರಸಾದ ನೀನೇ ಮಾಡಿದ್ದ ಅಥವಾ ಇದ್ರಲ್ಲೂ ಏನಾದರೂ ಗಿಮಿಕ್ ಇದೆಯಾ? ಇಷ್ಟು ಜನ ಪ್ರಸಾದ ಮೆಚ್ಚಿದ ಮೇಲೆ ದೇವರಿಗೆ ನೈವೇದ್ಯ ಅರ್ಪಣೆ ಆದ ಹಾಗೆ ರಾಯ್ರೆ. ಮನೆ ಮಹಾಲಕ್ಷ್ಮಿ ಶ್ರದ್ಧೆ ಭಕ್ತಿಯಿಂದ ಮಾಡೋ ಯಾವುದೇ ಕೆಲಸದಲ್ಲೂ ಆ ದೇವಿ ಇದ್ದೇ ಇರ್ತಾಳೆ. ಒಳ್ಳೇದಾಗ್ಲಿ ಮಗು. ಆ ತಾಯಿ ಸದಾ ನಿನ್ ಬೆನ್ನಿಂದೆ ನಿಂತು ಕಾಪಾಡ್ಲಿ. ಗುರುಗಳೇ, ತಮ್ಮ ಆಶೀರ್ವಚನ ಕೇಳಬೇಕು ಅಂತ ನಾವೆಲ್ಲ ಕಾಯ್ತಾ ಇದ್ದೀವಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಆ ತಾಯಿ ಎಲ್ಲರಿಗೂ ಸನ್ಮಂಗಳವನ್ನುಂಟು ಮಾಡಲಿ, ಎಲ್ಲರ ಮನೋಭಿಲಾಷೆಗಳನ್ನ ಪೂರೈಸಲಿ, ಎಲ್ಲರಿಗೂ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅನ್ನೋದೇ ನನ್ನ ಪ್ರಾರ್ಥನೆ. ಈ ವ್ರತಾಚರಣೆ, ಪೂಜೆ ಪುನಸ್ಕಾರಗಳ ಮೂಲ ಉದ್ದೇಶ ಏನು ಗೊತ್ತಾ? ದೇವರನ್ನ ಕುರಿತು ಭಕ್ತಿ, ಹರಕೆ ಇದೆಲ್ಲವೂ ಸರಿ. ಇದನ್ನೆಲ್ಲ ಮೀರಿದ ಉದ್ದೇಶ ಏನಾದರೂ ಇದೆಯಾ ಅಂತ ನೋಡ್ಲಿಕ್ಕೆ ಹೋದ್ರೆ ಸಿಗೋ ಉತ್ತರ ಸೇವೆ, ದಾನ, ಅರ್ಪಣೆ. ಬೊಮ್ಮಾಯ್ದ, ಏನ್ ಬೊಮ್ಮಾಯ್ದ, ತುಂಬಾ ಬಿಸಿನಾ? ಇಲ್ಲ ಬಾಬಾ, ಯಾವುದೋ ಮೇಲ್ ಬಂದಿತ್ತು, ಅದಕ್ಕೆ ರಿಪ್ಲೈ ಮಾಡ್ತಾ ಇದ್ದೆ. ಏನ್ ನೀನು ಹಬ್ಬದ ದಿವಸನೂ ಕೆಲಸ ಮಾಡೋದಾ? ಕೆಲ್ಸಕ್ಕೆ ಹಬ್ಬ ಗಿಬ್ಬ ಇರುತ್ತಾ ಬಾಬಾ? ಕೆಲಸ ಬಂದ ಕೆಲಸ ಮಾಡ್ಬೇಕಷ್ಟೆ.
ಹಾಗಲ್ಲ ಬಾಮೈದ, ಹೇಗೂ ಹಬ್ಬ ಮುಗೀತು. ಬಾ ಒಂದು ಸಿಟ್ಟಿಂಗ್ ಹಾಕೋಣ. ನಾನು ಕುಡಿಯಲ್ಲ ಅಂತ ನೆನ್ನೆನೇ ಹೇಳಿಲ್ವಾ? ಮತ್ತ್ಯಾಕೆ ಬಾಟ್ಲ್ ತಗೊಂಡ್ಬಂದಿದ್ದೀರಾ? ಹಾಗಲ್ಲ ಬಾಮೈದ, ನೆನ್ನೆ ಮೂಡ್ ಇರಲಿಲ್ಲ ಅಂತ ಮತ್ತೆ ಇವತ್ತು ತಂದಿದ್ದೀನಿ. ಬಾ ಒಂದು ಪೆಗ್ ಅಷ್ಟೇ, ಜಸ್ಟ್ ಕಂಪನಿ, ಜಸ್ಟ್ ಎಸ್. ನಿನ್ನೆ ನೀವು ಜ್ಯೂಸಿಗೆ ಮಿಕ್ಸ್ ಮಾಡಿರೋದು ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಅಯ್ಯೋ ದೇವರಾಣೆಗೂ, ಜ್ಯೂಸಲ್ಲಿ ನಾನು ಏನು ಮಿಕ್ಸ್ ಮಾಡಿಲ್ಲ. ಅಲ್ಲ, ನನ್ನ ಮೇಲೆ ಅನುಮಾನ? ತಪ್ಪು ಮಾಡೋದು ಅಲ್ಲದೆ ನನ್ನ ಹತ್ರನೇ ಸುಳ್ಳು ಹೇಳ್ತಾ ಇದ್ದೀರಾ. ಇದೇ ಮೊದಲನೇ ಸತಿ, ಇದೇ ಕೊನೆ ಸತಿ. ಈ ಆಟಗಳೆಲ್ಲ ನನ್ನ ಹತ್ರ ಆಡಿದ್ರೆ ಭಾವ ಅಂತಾನು ನೋಡಲ್ಲ. ಮೊದಲೇ ಹೇಳ್ತಾ ಇದ್ದೀನಿ, ಹುಷಾರ್. ಕಾರ್ತಿಕ್, ಅತ್ತೆ, ನಿಮ್ಗೆ ಗೊತ್ತಲ್ವಾ ಇತ್ತೀಚೆಗೆ ಕಾರ್ತಿಕ್ ತುಂಬಾ ಗುಂಡು ಹಾಕ್ತಿರೋದು. ಗುಂಡು ಹಾಕಿ ಹಾಕಿ ಕುಡ್ಕ ಆಗ್ಬಿಟ್ಟಿದ್ದಾನೆ. ಅಯ್ಯೋ ಅತ್ತೆ, ನಾನು ಕಾರ್ತಿಕ್ಗೆ ಹೇಳ್ತಾನೆ ಇರ್ತೀನಿ, ಕುಡಿಬೇಡ ಕುಡಿಬೇಡ, ಆರೋಗ್ಯಕ್ಕೆ ಹಾನಿಕಾರಕ ಅಂತ. ಆದ್ರೆ ನಿಮ್ಗೆ ಗೊತ್ತಲ್ವಾ, ಎಲ್ಲ ಮಾತು ಕೇಳ್ತಾನೆ. ನಿಜವಾಗ್ಲೂ ಇದನ್ನ ಕಾರ್ತಿಕ್ ತರ್ಸದ್ನಾ? ಹೌದು ಅತ್ತೆ, ನಾನು ಬರೋಷ್ಟರಲ್ಲಿ ಆಲ್ರೆಡಿ ಗುಂಡು ಹಾಕಿದ ಅನ್ಸುತ್ತೆ. ಅವನು ಹೇಳಿರೋ ಬ್ರ್ಯಾಂಡ್ ತಂದಿಲ್ಲ ಅಂತ ಹೇಗೆಲ್ಲ ನನ್ನ ಮೇಲೆ ಕೈ ಮಾಡ್ತಿದ್ದ ಅಂತ ನೀವೇ ನೋಡಿದ್ರಲ್ಲ. ನನ್ನ ಮಗ ಈ ಮಟ್ಟಕ್ಕೆ ಇಳಿತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹೌದು ಅತ್ತೆ, ಕಾರ್ತಿಕ್ ತುಂಬಾ ಒಳ್ಳೆ ಹುಡುಗ. ಮದುವೆ ಆದ್ಮೇಲೆ ಅವನು ಯಾಕೆ ಬದಲಾದ ಅಂತ ಗೊತ್ತಾಗ್ತಾ ಇಲ್ಲ. ಪರವಾಗಿಲ್ವೇ, ನಿನ್ನ ಏನು ಅಂದ್ಕೊಂಡ್ಬಿಟ್ಟಿದ್ದೆ, ನಿನಗೂ ಬುದ್ಧಿ ಇದೆ ಅಂತ ಪ್ರೂವ್ ಮಾಡ್ಬಿಟ್ಟೆ. ಥ್ಯಾಂಕ್ಸ್ ಡಾರ್ಲಿಂಗ್. ನಿನ್ ಜೊತೆ ಇದ್ದು ಇಷ್ಟು ಮಾಡಿಲ್ಲ ಅಂದ್ರೆ ಹೇಗೆ? ಹಾ, ಬಾಲ, ಇದು ನಿಮ್ಮೂರ? ಹ್ಞೂ ಬೇಬಿ, ಇದು ನಮ್ಮೂರು. ಕಾಂಟ್ ಬಿಲೀವ್ ದಿಸ್. ಇದು ಯಾವ್ದೋ ಹಾಳು ಕೊಂಪೆ ಕರ್ಕೊಂಡ್ ಬಂದಿದ್ಯಾ? ರೋಡ್ ಬೇರೆ ನೆಟ್ಟಗಿಲ್ಲ. ಹೇಳಿರಿಲ್ವ ಬೇಬಿ, ನಮ್ದು ಹಳ್ಳಿ ಅಂತ. ಬಾ ಬೇಗ ಹೋಗೋಣ, ತಾತ ಕಾಯ್ತಿರ್ತಾರೆ. ಎಲ್ಲಿ? ಜಸ್ಟ್ 4 ಕಿಲೋಮೀಟರ್ಸ್ ಅಷ್ಟೇ, ನಡ್ಕೊಂಡು ಹೋಗ್ಬಿಡೋಣ. ಬಾಲ ಬಾಲ, ಬಾ. ಬಾಲ, ಏನ್ ಇವರೆಲ್ಲ ಹೆಂಗ್ ಕೆಟ್ಟಿಸ್ಕೊಂಡು ನೋಡ್ತಾ ಇದ್ದಾರೆ? ಅದು ನಾನು ಫಾರಿನ್ ರಿಟರ್ನ್ ಅಲ್ವಾ, ನಿನ್ನಂತ ಸೂಪರ್ ಫಿಗರ್ನ, ಅಂದ್ರೆ ನಿನ್ನಂತ ಚಂದುಳ್ಳಿ ಚೆಲುವೆನ ನಾನು ಮದ್ವೆ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀನಲ್ಲ, ಅದಕ್ಕೆ ಎಲ್ಲ ಕೆಕ್ಕರ್ಸ್ಕೊಂಡು ನೋಡ್ತಾ ಇದ್ದಾರೆ. ಸರಿ ಇಲ್ಲ ಜನ? ನೀನು ಫಾರಿನ್ ರಿಟರ್ನ್ ಶ್ರೀಮಂತ, ನೀನ್ ನನ್ನನ್ನು ಮದ್ವೆ ಆಗೋದ್ರಲ್ಲಿ ಆಶ್ಚರ್ಯ ಪಡೋವಂಥದ್ದು ಏನಿದೆ?
ಅಕಸ್ಮಾತ್ ನೀನ್ ಮಾಮೂಲಿ ಹುಡುಗ ಆಗಿ ನನ್ನನ್ನು ಮದ್ವೆ ಆಗಿದ್ದಿದ್ರೆ ಇವರೆಲ್ಲ ಈ ರೀತಿ ಆಶ್ಚರ್ಯ ಪಡೋದ್ರಲ್ಲಿ ಒಂದು ಅರ್ಥ ಇರ್ತಿತ್ತು. ಅದು ನಿನ್ನಂತ ಬ್ಯೂಟಿಫುಲ್ ಹುಡುಗಿನ ಇವರೆಲ್ಲ ಸಿನಿಮಾದಲ್ಲೂ ನೋಡಿರೋಕ್ಕೆ ಚಾನ್ಸೇ ಇಲ್ಲ. ಅಂತ ಬ್ಯೂಟಿಫುಲ್ ಹುಡುಗಿ ನೀನು. ಅಂಥದ್ರಲ್ಲಿ ನಾನು ನಿನ್ನ ಮದುವೆ ಮಾಡ್ಕೊಂಡು ಇವ್ರ ಮುಂದೆ ಕರ್ಕೊಂಡ್ ಬಂದ್ಬಿಟ್ಟಿರೋದಕ್ಕೆ ಎಲ್ಲ ಈ ಥರ ಲುಕ್ ಕೊಡ್ತಾ ಇದ್ದಾರೆ ಅಷ್ಟೇ. ಅಷ್ಟು ಬ್ಯೂಟಿಫುಲ್ ಚಿನ್ನ ನೀನು. ನಿಜವಾಗ್ಲೂ ನಾನು ಅಷ್ಟು ಚೆನ್ನಾಗಿದ್ದೀನ? ಅಯ್ಯೋ, ಸೌಂದರ್ಯದ ಗಣಿ ನೀನು. ಅದಕ್ಕೆ ಅಲ್ವಾ ನಾನು ಕ್ಲೀನ್ ಬೋಲ್ಡು. ಸಾಕು, ಜಾಸ್ತಿ ಡವ್ ಮಾಡ್ಬೇಡ. ಇವರೆಲ್ಲ ಏನೋ ಫಿಲಮ್ ಅಲ್ಲಿ ಬೇರೆ ಹುಡುಗಿರ್ ನೋಡೇ ಇರಲ್ವಾ, ಸುಮ್ಮನೆ ಓವರ್ ಆಕ್ಟಿಂಗ್ ಮಾಡ್ತಿದ್ಯಾ. ಅಯ್ಯೋ ನಿನ್ನಾಣೆ ಚಿನ್ನ, ಇವರೆಲ್ಲ ಸಿನಿಮಾನ ಅವಾಗ ಇವಾಗ ಯಾವಾಗ ಟೆಂಟ್ಗೆ ಹೋಗಿ ಒಂದೊಂದು ಸಿನಿಮಾ ನೋಡಿದ್ರೆ ಹೆಚ್ಚು. ಅಂಥದ್ರಲ್ಲಿ ನಿನ್ನಂತ ಬ್ಯೂಟಿಫುಲ್ ಹುಡುಗಿನ ಚಾನ್ಸೇ ಇಲ್ಲ ಬಿಡು. ಅಂದ್ರೆ ಈ ಊರಲ್ಲಿ ಥಿಯೇಟರ್ ಏನು ಇಲ್ವೇ ಇಲ್ವಾ? ಯಾವ ತಾಯಿನೂ ಮಾಡದೇ ಇರುವಂಥ ಕೆಲಸನ ನಾನಿವತ್ತು ಮಾಡಕ್ಕೆ ಹೊರಟಿದ್ದೀನಿ. ಇದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಇದರಿಂದ ನನ್ನ ಮಗನಿಗೆ ಒಳ್ಳೇದಾಗತ್ತೆ ಅನ್ನೋದಷ್ಟೇ ನನಗೆ ಗೊತ್ತಿರೋದು. ಈ ವಿಧಿ ಆಟದಲ್ಲಿ ನನ್ನ ಮಗ ಸಂತೋಷವಾಗಿದ್ದಿದ್ರೆ ಸೊಸೆಯಾಗಿ ಬಂದವಳು ಯಾರೇ ಆಗಿದ್ರು, ಎಂಥವಳೇ ಇದ್ರು, ನನ್ನ ಮನಸ್ಸಿಗೆ ಮನೆಗೆ ಒಪ್ಪಿಗೆ ಆಗದೆ ಇದ್ರು ನನ್ನ ಮಗನಿಗೋಸ್ಕರ ಅವಳನ್ನು ಸೊಸೆ ಅಂತ ಒಪ್ಕೋತಾ ಇದ್ದೆ. ಆದರೆ ಈಗ ನನ್ನ ಮಗನೇ ನೆಮ್ಮದಿಯಿಂದ ಇಲ್ಲ ಅಂದಮೇಲೆ ಈ ಮದುವೆಗೆ ಅರ್ಥ ಆದರೂ ಏನೋ. ನನಗೆ ನನ್ನ ಮಗ ಮುಖ್ಯ, ಅವನ ಸಂತೋಷ ಮುಖ್ಯ, ಅವನು ಚೆನ್ನಾಗಿರಬೇಕು. ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡಬಲ್ಲೆ. ತಾಯಿ ನಾನು. ಮಗನಿಗಿಂತ ದೊಡ್ಡದು ಮುಖ್ಯವಾದದ್ದು ನನಗಿನ್ಯಾವುದೂ ಇಲ್ಲ. ತಾಳಿ 3 ಗಂಟನ್ನ 7 ಜನ್ಮದ ಸಂಬಂಧ ಅಂತ ನಂಬಿದವಳು ನಾನು. ಆದರೆ ಇವತ್ತು ನನ್ನೆಲ್ಲ ನಂಬಿಕೆಗಳನ್ನು ಮುರಿದು ಈ ನಿರ್ಧಾರಕ್ಕೆ ಬಂದಿದ್ದೀನಿ. ಈ ನಿರ್ಧಾರದಲ್ಲಿ ನನಗೆ ನಿನ್ನ ಆಶೀರ್ವಾದ ಬೇಕು ಭಗವಂತ. ಇದು ಮಗನಿಗಾಗಿ ತಾಯಿ ನಿನ್ನ ಹತ್ರ ಬೇಡ್ಕೋತಿರೋ ಭಿಕ್ಷೆ. ಜಾನಕಿ, ನೀನು ಸತ್ತಿನ ಬಗ್ಗೆ ಅವಳು ಮದುವೆ ಬಗ್ಗೆ ಎಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೆ ಅಲ್ವಾ? ಆ ದೇವ್ರ ದಯೆಯಿಂದ ಅವಳ ಮದುವೆನೂ ಆಯಿತು, ಒಳ್ಳೆ ಮನೇನೂ ಸೇರಿದ್ಲು. ಇದೆಲ್ಲ ಆಗಿದ್ದು ಅವಳು ಒಳ್ಳೆತನದಿಂದ ಕಣೆ. ಹೌದತ್ತೆ, ಒಳ್ಳೆ ಮನಸ್ಸಿನವ್ರಿಗೆ ಒಳ್ಳೇದಾಗತ್ತೆ ಅಂತಾರಲ್ಲ, ಅದು ನಮ್ಮ ಸತ್ಯನ ವಿಚಾರದಲ್ಲಿ ನಿಜಾನೇ ಆಯ್ತು. ಇನ್ನವಳು ಅವಳ ಅತ್ತೆ ಅವಳ ಮನೆಯವ್ರ ಮನಸ್ಸು ಗೆದ್ರೆ ಅವಳ ಜೀವನ ಸರಿ ಹೋದಂಗೆನೆ. ಖಂಡಿತ ಜಾನಕಿ, ಅವಳು ಗೆದ್ದೇ ಗೆಲ್ತಾಳೆ. ಇಲ್ಲಿಂದ ಹೋಗೋವಾಗ ನಮಗೆ ಮಾತು ಕೊಟ್ಟಿದ್ದಾಳಲ್ಲ, ಇದ್ದ ಮನೆಗೂ ಹೋದ ಮನೆಗೂ ಕೀರ್ತಿ ತರ್ತೀನಿ ಅಂತ ಹೇಳಿದ್ದಾಳೆ. ಅವಳ ಮಾತಿನ ಥರನೇ ನಡ್ಕೋತಾಳೆ, ಗೆಲ್ತಾಳೆ. ಆ ನಂಬಿಕೆ ನನಗಿದೆಪ್ಪ. ಸತ್ಯನ ಜೀವನ ಏನೋ ಚೆನ್ನಾಗೇ ಇರುತ್ತೆ ಜಾನಕಿ, ಆದರೆ ನಂಗೆ ಯೋಚನೆ ಇರೋದು ನಮ್ಮ ದಿವ್ಯನ ಬಗ್ಗೆ. ಅವಳು ನಮ್ಮನ್ನೆಲ್ಲ ಬಿಟ್ಟು ಹೋಗಿ ಎಲ್ಲಿದ್ದಾಳೋ, ಏನ್ ಮಾಡ್ತಾ ಇದ್ದಾಳೋ? ಅತ್ತೆ, ಅವಳ ಹೆಸರು ಎತ್ತಬೇಡಿ. ಅವಳಿಗೇನಾಗಿರುತ್ತೆ ಧಾಡಿ, ಚೆನ್ನಾಗೇ ಇರ್ತಾಳ ಅವಳು. 3 ಹೊತ್ತು ದುಡ್ಡು 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 ಅಂತ ಸಾಯ್ತಿದ್ಲಲ್ಲ, ದುಡ್ಡಿನ ಬೆನ್ನತ್ತೆ ಹೋದ್ಲು. ನಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜಾಕಿ ನೆಮ್ಮದಿಯಿಂದ ಶ್ರೀಮಂತಿಕೆಯಲ್ಲಿ ಮೆರಿತಾ ಇರ್ತಾಳ ಅವಳು. ಕನ್ಸೆಂಟ್ ಅಂದರೆ ಪರಸ್ಪರ ಒಪ್ಪಿಗೆಯ ಮೇರೆಗೆ ಅಂತ ಅರ್ಥ.
ನೀವಿಬ್ರು ನಿಮ್ಮಿಬ್ಬರಿಗೂ ಈ ಮದುವೆ ಒಪ್ಪಿಗೆ ಇಲ್ಲ ಅಂತ ಸ್ವ ಇಚ್ಛೆಯಿಂದ ಬರೆದು ಕೊಡ್ತಿರುವಂತ ಡಿವೋರ್ಸ್ ಡೈವರ್ಸಾ? ಯಾಕೆ ಶಾಕ್ ಆಯ್ತಾ? ನಮ್ಮ ಯಜಮಾನ್ರು ನಿನ್ನನ್ನು ಸೊಸೆ ಅಂದಾಗ, ನನ್ನ ಮಗ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿದಾಗ ನನಗೂ ಹೀಗೆ ಶಾಕ್ ಆಗಿತ್ತು. ನನ್ನ ಮಗನ ತಲೆ ಮೇಲೆ ನಾವೇ ಕಲ್ ಚಪ್ಪಡಿ ಹಾಕಿದ್ವಿ ಅನ್ನೋ ಅನುಭವ ಆಗಿತ್ತು. ಇಷ್ಟು ದಿನ ಆ ನೋವನ್ನು ಎದೆಲಿಟ್ಕೊಂಡು ತಿರುಗಿದ್ದೀನಿ. ಇನ್ನಾಗಲ್ಲ. ಸೈನ್ ಮಾಡಿಕೊಡು. ಅತ್ತೆ, ನಾನು ನಿಮ್ಮ ಮಗನಷ್ಟು ಓದಿಲ್ಲದೆ ಇರ್ಬೋದು, ಆದ್ರೆ ಕಾನೂನು ಇದಕ್ಕೊಪ್ಪಲ್ಲ ಅತ್ತೆ. ಮದುವೆ ಆಗಿ ಇನ್ನೂ 1 ತಿಂಗಳಾಗಿಲ್ಲ, ಕಾನೂನು ಡಿವೋರ್ಸ್ ಕೊಡಲ್ಲ ಅಂತ ಹೇಳಕ್ ಬರ್ತಿದ್ಯಾ? ಅಷ್ಟೆಲ್ಲ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ ಹುಡುಗಿ? ನನಗೆ ನಿನಗಿಂತ ಮುಂಚೆ ಹುಟ್ಟಿದ್ದೀನಿ, ನಿನಗಿಂತ ಹೆಚ್ಚು ಪ್ರಪಂಚ ನೋಡಿದ್ದೀನಿ. ನನಗ್ ಪಾಠ ಮಾಡೋ ಕಷ್ಟ ತಗೋಬೇಡ. 6 ತಿಂಗಳಾದ್ಮೇಲೆ ಈ ಪೇಪರ್ಸ್ ಅನ್ನ ನನ್ನ ಲಾಯರು ಮೂವ್ ಮಾಡ್ತಾರೆ. ಅಂದ್ರೆ 6 ತಿಂಗಳಾದ್ಮೇಲೆ ನಿನಗೂ ನನ್ನ ಮಗನಿಗೂ ಕೋರ್ಟು ಡಿವೋರ್ಸ್ ಕೊಡುತ್ತೆ. ಇವಳು ಮರ್ಯಾದೆ ಮನೆ ಹಾಳಾಗೋಯ್ತು. ಪರ್ಸಲ್ 1 ರೂಪಾಯಿ ಇಲ್ಲ, 1000 ರೂಪಾಯಿ ಕೊಡ್ಬೇಕಂತೆ. ಬಾಲ, ನಿನ್ ಹತ್ರನೇ ಮಾತಾಡ್ತಿರೋದು. ಅದು ದಿವ್ಯಾ, ನಮ್ಮಲ್ಲಿ ಆರತಿ ಮಾಡಿದ್ರೆ 11 ರೂಪಾಯಿ ಹಾಕೋದು, ಅದೇ ಸಂಪ್ರದಾಯ. 11 ರೂಪಾಯಿ ಮೇಲೆ ಎಕ್ಸ್ಟ್ರಾ ಇಟ್ರೆ ಬೆಂಡೆತ್ ಬಿಡ್ತಾರ ಅಷ್ಟೇ. ಏನು ಬಾಬಯ್ಯ, ಗಂಡ ಹೆಂಡ್ರು ಪಿಸ್ ಟಾಕಿಂಗ್. ಒಳಗ್ ಕರ್ಕೊಂಡಿ. ಬಲ್ಗಾಲಿಟ್ಟು ಒಳಗ್ ಬರವ. ಸ್ಟಾಪು. ಯಾಕ್ಲ? ಬಾಬಯ್ಯ ಅದಕ್ಕಿನ ಮೊದಲನೇ ಸರಿ ಒಳಗ್ ಕರ್ಕೊಂಡ್ ನಡೀತಾವನೆ. ಗ್ರ್ಯಾಂಡ್ ಎಂಟ್ರಿ ಬೇಡ್ವೆ? ಒಸಿ ಕುಡ್ದು ಬಿಡ್ಲಾ? ನೋಡಕ್ಕಾಗಲ್ದು. ಶೇರು ಮತ್ತೆ ಬೆಲ್ಲ ಎಲ್ಲೇ? ಏನ್ ನಿಂಗಿ ಎತ್ಕ ಬಂದಡಿ. ನಡಿ. ಎಷ್ಟಾದ್ರು ಬೇಗ ಬಂದ್ರಕ್ಕ? ಬಂದ ತಡಿಲ್ಲ. ಯವ ಜಾಡ್ಸ್ ಒದ್ಬಿಟ್ಟು ಒಳಗ್ ಬಾ. ಏನ್ ನೋಡ್ತಾ ನಿಂತಿದ್ಯಾ? ಒಳಗ್ ಬಂದಿದ್ ಕೇಳಿಸ್ಲಿಲ್ವಾ? ಒದಿ. ಬೋಲ, ದಿಸ್ ಇಸ್ ಟೂ ಮಚ್. ಸ್ವಲ್ಪನೂ ಮರ್ಯಾದೆ ಇಲ್ದಂಗೆ ಮಾತಾಡ್ತಿದ್ದಾರೆ. ನಾನು ನಿನ್ ರಿಯಲ್ ಪ್ಯಾಲೇಸ್ ಒಳಗಡೆ ಈ ರೀತಿ ಬರಬೇಕು ಅಂತ ಅನ್ಕೊಂಡಿದ್ದೆ. ನೀನ್ ನೋಡಿದ್ರೆ ಈ ಕಿತ್ತೋಗಿರೋ ಮನೆಗೆ ಸೇರು ಒದಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ಯಾ. ನಾನು ಒದಿಯಲ್ಲ. ಏನಂತೆ? ಅವ್ರ ಗಂಡ ಹೆಂಡ್ರು ಏನೋ ಮಾತಾಡ್ಕತ್ತಾರ, ಸುಮ್ಮನಿರು. ಪ್ಲೀಸ್ ದಿವ್ಯಾ, ನೀನ್ ಇವಾಗ ಸೇರು ಓದಿಯಲ್ಲ ಅಂದ್ರೆ ಇವ್ರು ಬಿಡಲ್ಲ. ಪ್ಲೀಸ್ ದಿವ್ಯಾ, ಓದ್ಬಿಡು. ಬೇಕಿದ್ರೆ ನಮ್ ರಿಯಲ್ ಪ್ಯಾಲೇಸ್ ಅಲ್ಲಿ ಇನ್ನೊಂದ್ಸಲ ಸೇಮ್ ಶಾಸ್ತ್ರ ಮಾಡ್ಕೊಳ್ಳೋಣ. ವಾಟ್ ಹ್ಯಾಪೆಂಡ್? ಏನಿ ಪ್ರಾಬ್ಲಮ್? ಅವ್ರ ಏನಾರ ಇದ್ರೆ ಹೇಳ್ತಾರೆ, ಸುಮ್ಮನೆ ನಿಂತ್ಕೊಳ್ಳ ಮುದೇವಿ. ಪ್ಲೀಸ್ ದಿವ್ಯಾ. ಬಾಬಯ್ಯ, ನಿನ್ ಹೆಂಡ್ರು ಬಾರಿ ಸೌಂಡು. ಬರವಾ? ಆಯ್ತಾಯ್ತು, ನಡ್ರಿ. ಬಿರುಗಾಳಿ. ಏಯ್, ಏನ್ ಹಾಗೆ ನುಗ್ತಾ ಇದ್ಯಾ? ನಾನೊಬ್ಬ ಇದೀನಿ ಅಂತ ಪ್ರಜ್ಞೆ ಬೇಡವಾ? ನನ್ ಮಾನ ಮರ್ಯಾದೆಗೆ ಬೆಲೆನೇ ಇಲ್ಲ. ಸಾರಿ, ಗೊತ್ತಾಗ್ಲಿಲ್ಲ.
ಏನಂದೆ? ಸಾರಿ. ಸಾರಿನಾ? ಸತ್ಯ ಸಾರಿ ಕೇಳ್ತಾ ಇದ್ದಾಳೆ. ಸೂರ್ಯ ಇವತ್ತು ಯಾವ ದಿಕ್ಕಲ್ಲಿ ಹುಟ್ಟಿದಾನೋ ಏನೋ, ಟಕ್ ಅಂತ ಸಾರಿ ಕೇಳ್ಬಿಟ್ಟೆ. ಓ, ಬುದ್ಧಿ ಬಂದಿರಬೇಕು, ಇಲ್ಲಾಂದ್ರೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾ ಇದ್ದೆ. ಯಾಕೆ ಮುಖ ಉದಿಸ್ಕೊಂಡಿದ್ಯಾ? ನೀನ್ ಜಗಳ ಆಡ್ಲಿಲ್ಲ ಅಂದ್ರೆ ಇದು ನೀನೇನಂತ ಡೌಟ್ ಆಗುತ್ತೆ. ನಾರ್ಮಲ್ ಆಗಿರೋ. ಏನಾಗಿದೆ ಇವಳಿಗೆ? ಏನ್ ಕೇಳಿದ್ರು ಮಾತಾಡ್ತಿಲ್ಲ, ಜಗಳ ಆಡ್ತಿಲ್ಲ. ಯಾಕೆ ಈ ರೀತಿ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ ಇವತ್ತು? ಸತ್ಯ, ಹುಷಾರಾಗಿದ್ಯಾ ತಾನೆ? ಹಾ, ಚೆನ್ನಾಗಿದ್ದೇನೆ. ಮತ್ತೆ ನಾರ್ಮಲ್ ಆಗಿರಕ್ಕೆ ಏನ್ ದೊಡ್ಡ ರೋಗ ನಿನ್ಗೆ? ಓ, ನೆನ್ನೆ ಕುಡ್ದು ಬಿದ್ದಕ್ಕೆ ಕೋಪ ಮಾಡ್ಕೊಂಡಿದ್ಯಾ? ಆಕ್ಚುಲಿ ಅದು ಏನಾಯ್ತು ಗೊತ್ತ? ಹೋಗ್ಲಿ ಬಿಡು, ಏನು ಅಂತ ಹೇಳಕ್ ಆಗಲ್ಲ. ನೀನ್ ಜಗಳ ಆಡಿಲ್ಲ ಅಂದ್ರೆ ನೀನು ಅಂತಾನೆ ಅನ್ಸಲ್ಲ. ಆಯ್ತು ಬಿಡು, ಇನ್ಮೇಲೆ ತಿರ್ಗಾ ಕುಡಿಯಲ್ಲ. ಅದಕ್ಕೆ ಅಂತ ನೀನ್ ಈ ರೀತಿ ಮುಖ ಉಚ್ಕೊಂಡ್ರೆ ಚೆನ್ನಾಗಿರಲ್ಲ. ನೀನ್ ಜಗಳ ಆಡಿಲ್ಲ ಅಂದ್ರೆ ನೀನು ಅಂತಾನೆ ಅನ್ಸಲ್ಲ. ಏಯ್, ಏನ್ ಹಂಗ್ ನೋಡ್ತಾ ಇದ್ಯಾ? ಅಯ್ಯೋ, ಅಳ್ತಾ ಇದ್ಯಾ? ಯಾಕೆ ಕಣ್ಣೊಂಥರ ಇದೆ? ಏನಿಲ್ಲ, ಧೂಳ್ ಬಿತ್ತು. ಹೋ, ಧೂಳ್ ಬಿತ್ತಾ? ಇರು, ಐ ಡ್ರಾಪ್ಸ್ ತಗೊಂಡ್ಬರ್ತೀನಿ. ಬೇಡ. ಕಣ್ಣು ಧೂಳ್ ಬಿದ್ದಿದೆ ಅಂತ ನೀವು ಇಷ್ಟೊಂದ್ ಸಪ್ಪಗಾದ್ರೆ ನಮ್ ಲೈಫ್ಗೆ ಬಂಡೆ ಕಲ್ಲೇ ಬಿದ್ದಿದೆ. ನಾವಿನ್ನೇನ್ ಮಾಡ್ಬೇಕು? ಅಯ್ಯೋ, ಥೂ, ನಿನ್ನ ಈ ತರ ನೋಡಕ್ ಆಗ್ತಿಲ್ಲ ಕಣಮ್ಮ. ಅದ್ ಏನಾಯ್ತು ಅಂತ ಹೇಳು. ಮನೆಯವ್ರಿಗೇನಾದ್ರೂ ನಾನು ಕುಡ್ದಿರೋದು ಗೊತ್ತಾಯ್ತಾ? ಅದಕ್ಕೆ ನೀನೇ ಕಾರಣ ಅನ್ಕೊಂಡು ನಿನ್ಗೇನಾದ್ರೂ ಬೈದ್ರಾ? ಇಲ್ಲ. ಅಂದ್ರೆ ಮನೆಯವ್ರಿಗೆ ನಾನು ಕುಡ್ದಿರೋದು ಗೊತ್ತಾಗಿಲ್ಲ. ಹಬ್ಬ, ಒಳ್ಳೇದಾಯ್ತು. ಸತ್ಯ, ನೀನು ಯಾರಿಗೂ ಹೇಳಕ್ ಹೋಗ್ಬೇಡ. ಸುಮ್ಮನೆ ಅವ್ರಿಗೆಲ್ಲ ಯಾಕೆ ಬೇಜಾರು ಮಾಡೋದು ಅಂತ. ನಾನು ಇಷ್ಟೊಂದು ಮಾತಾಡಿಸ್ತಾ ಇದ್ರು, ನೀನ್ ಒಂದ್ ಮಾತು ಆಡ್ತಾ ಇಲ್ವಲ್ಲ? ಯಾಕೆ ಕೊಬ್ಬ? ಏನಾಗಿದೆ ಅಂತ? ಅತ್ತೆ, ರೇಷನ್ ಕಾರ್ಡ್ ಕಾಣಿಸ್ತಾ ಇಲ್ಲಪ್ಪ. ಏನ್ ಜಾನಕಿ ಇದು? ಈಗಲೇ ಅರಳು ಮರಳು ಬಂದಾಗ ಆಡ್ತೀಯಲ್ಲ. ಅಲ್ಲ, ಯಾವ ವಸ್ತುನ ಎಲ್ಲಿ ಇಟ್ಟಿದ್ದೀನಿ ಅಂತ ಜ್ಞಾಪಕನೇ ಇರಲ್ವಾ ನಿನಗೆ? ಈಗಲೇ ಹೀಗಾದ್ರೆ ನನ್ನ ಮೈಸೂರು ಬಂದ್ಮೇಲೆ ಏನೇ ಮಾಡ್ತೀಯಾ? ನೆನ್ಪಾಗ್ತಿಲ್ಲ ಅತ್ತೆ, ನಾನು ಎಲ್ಲೋ ಇಟ್ಟಿದ್ದೀನಿ. ನೋಡು, ಆ ರೂಮಲ್ಲಿ ಒಂದು ಕೆಂಪು ಬ್ಯಾಗ್ ಇದೆ, ಅದ್ರಲ್ಲಿ ಯಾವುದೋ ಕಾಗದ ಪತ್ರಗಳಿತ್ತು, ನೋಡೋಕು. ಸರಿ. ಅತ್ತೆ, ಇದೇನಾ? ಅದೇ ಕಣೆ, ಅಲ್ಲಿ ಇನ್ನೆಷ್ಟು ಫೈಲ್ಗಳಿತ್ತು ನೋಡೋದ್ರಲ್ಲಿ ಏನಾದ್ರು ಇದೆಯಾ?
ಮತ್ತದೇನೋ ನಮ್ಮ ಮನೆ ಮಾನ ಮರ್ಯಾದೆ ಬೀದಿಲಿ ಹರಾಜಾಕಿ ಹೊರಟೋದ್ಲಲ್ಲ ಅವಳ ಫೋಟೋ ಇದು. ಎಷ್ಟೇ ಕಣ್ಣಿಗೆ ಬೀಳ್ಬಾರ್ದು ಅಂದ್ರು ಮತ್ತೆ ಮತ್ತೆ ಕಣ್ಣಿಗೆ ಬೀಳ್ತಾನೆ ಇರ್ತಾಳೆ. ಹಾಳಾದೋಳು. ಹೇಗಿದೆ? ಏನು? ಮನೇನಪ್ಪ, ಮನೆ. ಮನೇನಾ? ಮತ್ತೆ ನೀನೇನ್ ಅನ್ಕೊಂಡೆ? ಅಮ್ಮ ತಾಯಿ, ನಾನು ಮನೇನೆ ಅನ್ಕೊಂಡಿದ್ದು. ಇದ್ರಲ್ಲಿ ಕೇಳೋದೇನಿದೆ? ನಿಮ್ಮ ಮನೆ ಚೆನ್ನಾಗೇ ಇದೆಯಲ್ಲ. ಮತ್ತೆ ನಾನು? ನೀನು ನೀನು ಹೆಂಗಿದ್ಯಾ ಅಂತ ನನಗೇನು ಗೊತ್ತು? ನನ್ನ ಯಾಕೆ ಕೇಳ್ತಿದ್ಯಾ? ನನ್ನನ್ನೇ ನೋಡ್ಕೊಂಡು ಹೇಳು. ವರ್ಲ್ಡ್ಸ್ ಅನ್ರೊಮ್ಯಾಂಟಿಕ್ ಪರ್ಸನ್ ಅಂತ ಏನಾದ್ರೂ ಇದ್ರೆ ಅದು ನೀನೆ. ನನಗೆ ಯಾವ ಪ್ರಾಬ್ಲಮ್ಮು ಇಲ್ಲ. ನೀನ್ ಯಾಕೆ ನನ್ನ ಇಲ್ಲಿ ಕರ್ಕೊಂಬಂದು ಗೋಳೆ ಕೋತಾ ಇದೆಯಾ? ನನಗೊಂಚೂರು ಅರ್ಥ ಆಗ್ತಾ ಇಲ್ಲ. ಟ್ಯೂಷನ್ ಮೇಸ್ಟ್ರಿಗೆ ಮನೆ ತೋರ್ಸೋಣ ಅಂತ. ನನಗೆ ನಿಮ್ಮ ಮನೆ ನೋಡಿ ಏನೂ ಆಗ್ಬೇಕಾಗಿಲ್ಲ. ನನಗೆ ಅದ್ರಲ್ಲಿ ಇಂಟ್ರೆಸ್ಟೂ ಇಲ್ಲ. ನೋಡಿ ಸರ್, ಫ್ಯೂಚರ್ ಮನೆ ಅಳಿಯ ಆಗೋನು ಮನೇನೂ ನೋಡ್ಬೇಕು, ಮನ್ಸು ನೋಡ್ಬೇಕು. ನಾನ್ಸೆನ್ಸ್. ಸತ್ಯ ಅಲ್ಲಿ ಟ್ಯೂಷನ್ ವಿಚಾರ ಅವಳೇ ನನಗೆ ಹೇಳಿಲ್ಲ. ನಾನು ಅವಳ ಹತ್ರ ಮಾತಾಡಕ್ ಬಂದಿರೋದು. ಸತ್ಯ ಎಲ್ಲಿದ್ದಾಳೆ? ಅಬ್ಬಬ್ಬಬ್ಬ, ಏನ್ ಇಷ್ಟೊಂದು ಅವಸರ? ಇದೇ ಅವಸರ ನಾನು ಪ್ರೀತಿ ಮಾಡೋದ್ರಲ್ಲಿ ಇದ್ದಿದ್ರೆ ಎಲ್ಲೋ ಇರ್ತಿದ್ದೆ. ಏನಂದ? ಅದೇ ಆ ದೇವ್ರು ನಮ್ಮಿಬ್ರನ್ನ ಪದೇ ಪದೇ ಸೇರಿಸ್ತಿದ್ದಾನೆ ಅಂತಂದೆ. ಇಲ್ಲ ಅಂದ್ರೆ ನೀ ಟ್ಯೂಷನ್ ಹೇಳ್ಕೊಡೋದಕ್ಕೆ ಇಲ್ಲಿಗೆ ಬರ್ಬೇಕಾಗಿತ್ತ. ಇದನ್ನೆಲ್ಲ ನಾನು ಟೆಸ್ಟಿನಿ ಅಂತ ಅನ್ಕೋತಾ ಇದ್ದೀನಿ. ಮಿಂಟ್ಲು, ನಾನಿನ್ನೂ ನಿಂಗೆ ಟ್ಯೂಷನ್ ಹೇಳ್ಕೊಡೋದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಅದಕ್ಕೆ ಸತ್ಯ ಎಲ್ಲಿದ್ದಾಳೆ ಅಂತ ಕೇಳಿದ್ದು. ಅಲ್ಲ, ನಾನೇ ನನ್ನ ಲವ್ ಬಗ್ಗೆ ನಿನ್ನ ಹತ್ರ ಇಷ್ಟೊಂದು ಹೇಳ್ತಿದ್ದೀನಿ, ನೀನು ಏನು ರಿಯಾಕ್ಟ್ ಮಾಡ್ತಿಲ್ವಲ್ಲ? ನಿನಗೇನು ಮನುಷ್ಯತ್ವನೇ ಇಲ್ವಾ? ಇದಕ್ಕೆ ನೀನು ಕಂಡ್ರೆ ನನಗಾಗಲ್ಲ. ಒಳ್ಳೆ ಲೂಸ್ ತರ ಆಡ್ತೀಯಲ್ಲ. ಇದೇ ಇಂಟ್ರೆಸ್ಟ್ ಓದೋದ್ ಕಡೆ ಕೊಟ್ಟಿದ್ರೆ ನಿನಗೆ ಯಾವ ಟ್ಯೂಷನ್ ಬೇಕಾಗಿರ್ಲಿಲ್ಲ. ರಾಖಿ, ಅಲ್ಲೇನ್ ಮಾಡ್ತಿದ್ಯೋ? ಬಾ ಒಳಗೆ. ಥ್ಯಾಂಕ್ ಯು ಸೋ ಮಚ್. ಯಾಕ್ರಿತ್ತು? ಏನಾಯ್ತು? ಯಾಕೆ ಥ್ಯಾಂಕ್ಸ್? ಹ್ಞೂ, ಅದಕ್ಕೆ ರಾಕೇಶ್ನ ನಮ್ಮನೆ ಕರ್ಸ್ಕೊಂಡ್ಬಿಟ್ರಲ್ಲ, ಅದಕ್ಕೆ ಫುಲ್ ಹ್ಯಾಪಿ. ಅದು ಏನಂದ್ರೆ, ನಂಗೆ ಹೊಸ ಟ್ಯೂಷನ್ ಟೀಚರ್ನ ಗೊತ್ತು ಮಾಡಿ ಇಲ್ಲೇ ಮನೇಲಿ ಇರೋ ಹಾಗೆ ಮಾಡಿ ಹಾಸ್ಟೆಲ್ಗೆ ಹೋಗ್ದಿರೋ ತರ ನೋಡ್ಕೊಂಡಿದ್ದೀರಲ್ಲ, ಅದಕ್ಕೆ ತುಂಬಾ ಥ್ಯಾಂಕ್ಸ್. ಅಷ್ಟೇನಾ? ಅದಕ್ಕೆ ನೀನ್ ಯಾಕೆ ನನಗೆ ಥ್ಯಾಂಕ್ಸ್ ಹೇಳ್ಬೇಕು ರಿತು? ಮಕ್ಕಳು ಮನೆ ವಾತಾವರಣದಲ್ಲೇ ಬೆಳಿಬೇಕು, ಅದಕ್ಕೆ ಹಾಗಂದೆ. ಹಾ, ಆದ್ರೆ ಇದರಿಂದ ನನ್ಗಂತೂ ತುಂಬಾನೇ ಹೆಲ್ಪ್ ಆಗ್ತಿದೆ. ಸತ್ಯ, ನಿಜವಾಗ್ಲೂ ಟ್ಯೂಷನ್ ಐಡಿಯಾನಿಂದ ನನ್ಗೆ ಯಾಕೆ ಈ ಕೋತಿಗೆ ತಗ್ಲಾಕಿದ್ಯಾ? ರಾಕಿ, ಇವಳಿಗೆ ಬೇರೆ ಊರಿಗೆ ಹೋಗಿ ಹಾಸ್ಟೆಲಲ್ಲಿ ಇದ್ಕೊಂಡು ಓದೋದಕ್ಕೆ ಇಷ್ಟ ಇಲ್ವಂತೆ. ಓದೋದನ್ನೇ ಬಿಟ್ಬಿಡ್ತೀನಿ ಅಂದ್ಲು. ಅದಕ್ಕೆ ನಾನೇ ಐಡಿಯಾ ಕೊಟ್ಟಿದ್ದು. ಮನೆಯವರು ಎಲ್ಲರೂ ಒಪ್ಪಿದ್ದಾರೆ.
ಓದಕ್ಕೆ ಇಷ್ಟ ಇಲ್ದಿರೋರಿಗೆ ಟ್ಯೂಷನ್ ಮಾಡಿದ್ರು ಒಂದೇ ಬಿಟ್ರು ಒಂದೇ ಸತ್ಯ. ಇವಳು ಓದಲ್ಲ ಸತ್ಯ. ನಾನು ಇವಳನ್ನ ಕಾಲೇಜಲ್ಲೇ ನೋಡಿದ್ದೀನಿ. ಶುದ್ಧ ತಲಹಟೆ, ತಡ್ಮುಂಡೆದು. ಮನೆಯಿಂದ ದೂರ ಇದ್ದಾಗ ಮಕ್ಕಳು ಹಾಗೆ ಆಡ್ತಾರೆ ರಾಖಿ. ಓದಕ್ಕೆ ಇಷ್ಟ ಇರಲ್ಲ. ಇನ್ನಿಲ್ಲೇ ಇರ್ತಾಳಲ್ಲ, ನೀನಂತ ಬ್ರಿಲಿಯಂಟ್ ಸ್ಟೂಡೆಂಟ್ ಪಾಠ ಮಾಡಿದಾಗ ಕಲ್ತ್ಕೋತಾಳೆ. ಚೆನ್ನಾಗಿ ಓದ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಪಕ್ಕಕ್ಕೆ ಡೌಟೇ ಬೇಡ. ನೀವು ಒಬ್ಬರೇ ನೋಡಿ ನಾನು ಇಷ್ಟು ಅರ್ಥ ಮಾಡ್ಕೊಂಡಿರೋದು. ಸತ್ಯ, ಇವಳು ಪಾಠ ಹೇಳ್ಕೊಡೋದು ಒಂದೇ, ಅವ್ನ ಕೋತಿಗೆ ಬುದ್ಧಿ ಕಲ್ಸೋದು ಒಂದೇ. ನಾನು ಬೇಕಾದ್ರೆ ಬೇರೆ ಕೆಲಸ ಹುಡ್ಕೊಂತೀನಿ. ಇವಳಿಗೆ ಮಾತ್ರ ಪಾಠ ಹೇಳ್ಕೊಡೋದು ಸತ್ಯ. ದಯವಿಟ್ಟು ನನ್ನ ಬಿಟ್ಬಿಡು. ಅದ್ಯಾಕೆ ನನಗೆ ಪಾಠ ಹೇಳ್ಕೊಡೋದಿಲ್ಲ? ಯಾಕೋ ಹೇಳ್ಕೊಡಲ್ಲ? ನನಗ್ ಪಾಠ ಹೇಳ್ಕೊಡಕ್ ಭಯನಾ ನಿಂಗೆ? ಹಾ, ಭಯನಾ? ಅವನಿಗೆ ಯಾಕೆ ನಿನ್ ಕಂಡ್ರೆ ಭಯ? ಅದೇ ಅದಕ್ಕೆ ನನ್ನಂತ ಸ್ಟೂಡೆಂಟ್ಗೆ ಎಲ್ಲಿ ಕಲ್ಸಕ್ಕಾಗದೆ ತಾನೇ ಫೇಲ್ ಆಗ್ಬಿಡ್ತೀನೋ ಅಂತ ಭಯ ಅವನಿಗೆ. ಮೇಸ್ಟ್ರೆ, ಬ್ರಿಲಿಯಂಟ್ ಸ್ಟೂಡೆಂಟ್ಗೆ ಪಾಠ ಮಾಡಿ 99% ತೆಗ್ಸೋದು ಸಾಧನೆ ಅಲ್ಲ. ನಮ್ಮಂತ ಆವರೇಜ್ ಸ್ಟೂಡೆಂಟ್ಸ್ಗೆ ಪಾಠ ಮಾಡಿ 60% ತೆಗ್ಸೋದ್ರಲ್ಲಿರೋದು ಸಾಧನೆ ಅಂದ್ರೆ. ಕರೆಕ್ಟಾಗಿ ಹೇಳ್ದೆ ರೀ ರಾಖಿ. ಪಾಪ ಕಣೋ, ಅವಳಿಗೆ ಪಾಠ ಮಾಡೋ. ಪಾಠ ಮಾಡ್ತೀಯೋ ಇಲ್ಲ ನಾನೇ ನಿನಗ್ ಪಾಠ ಮಾಡ್ಲಾ? ಆಗ್ಬೇಡ ಗೊಗ್ಗಯ್ಯ ನೀನು. ನಾನು ಅವಳನ್ನ ಯಾವ ಮಾಡ್ಸಿರ್ಬೋದು, ಆದ್ರೆ ನನ್ ಪ್ರೀತಿ ಸುಳ್ಳಲ್ಲ, ಪ್ಯೂರ್ ಲವ್. ಬಾಬಯ್ಯ, ಈ ಪ್ರೀತಿ ಪ್ರೇಮ ಎಲ್ಲ ವಯಸ್ಸಿನ ಆಟಕ್ಕಲ್ಲ. ಇದನ್ನ ನಂಬ್ಕೊಂಡು ಹಾಳಾಗಿಯೇ. ನಿಂದು ಲವ್ ಫೇಲ್ಯೂರ್ ಆಗಿದೆ, ಅದಕ್ಕೆ ಹಿಂಗ ಅಂತ ಇದೀಯ ನೀನು. ನಾನು ವಯಸ್ಸಿನಾಗೆ ಇಂಥ ಸಾವಿರಾರಾಗದೆ ಬಿಟ್ಟು ಹಾಕದ. ಬಾಬಯ್ಯ, ಗೊಗ್ಗಯಿಂದ ಲವ್ ಹಿಸ್ಟ್ರಿ ಇದೆ ಅಂತ ಊರಲ್ಲೆಲ್ಲ ಟಾಕಿಂಗು. ಅದ್ರೊಳೊಂದು ಡೀಪ್ ಲವ್ ಸ್ಟೋರಿ. ಆದ್ರೆ ಅವಳು ಅವ್ರನ್ನ ಬಿಟ್ಬಿಟ್ಟು ಯಾವೊಂದ್ರ ಜೊತೆ ಓಡೋದ್ಲು. ಆಮೇಲಿಂದೆಲ್ಲ ಚರಿತ್ರೆನೆ. ಈಗೇನ್ ಮಾಡ್ಬೇಕು ಅಂತ ಕೇಳ. ನಿನಗ್ ನಿನ್ ಪ್ರೀತಿ ಸಿಕ್ಕಿಲ್ಲ ಅಂತ ನನ್ ಪ್ರೀತಿನ ಸುಳ್ಳು ಅನ್ಬೇಡ. ನನಗ್ ನನ್ ಪ್ರೀತಿ ಬೇಕು, ಅದನ್ನ ಉಳಿಸ್ಕೊಳಕ್ಕೆ ನಿನ್ ಹೆಲ್ಪ್ ಬೇಕು. ಅದೇನು ಅಂತ ಹೇಳ. ಪುರುತು ಅಂತ ಹೇಳಿದ್ದು ಹೇಳಿ ಸಾಯ್ಬೇಡ. ಗೊಗ್ಗಯ್ಯ, ನೀನು ನನ್ ತಾತನ್ ತರ ಆಕ್ಟ್ ಮಾಡ್ಬೇಕು. ನೀನ್ ಏನ್ ಕೇಳಿದ್ರು ಕೊಡ್ತೀನಿ, ಆದ್ರೆ ನೀನು ನಾನ್ ಏನ್ ಹೇಳ್ತೀನೋ ಅದನ್ನ ಮಾತ್ರ ಮಾಡ್ಬೇಕು. ನಾನು ಏನ್ ಹೇಳಿದ್ರು ಕೊಟ್ಟಿಯಾ? ಓಡೋಗಿರೋ ನಿನ್ ಹುಡುಗಿನ್ ವಾಪಸ್ ಕರ್ಕೊಂಬ ಅನ್ನೋದೊಂದು ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳು, ಕೊಡ್ತೀನಿ. ಅವಳು ಮಾತು ಬಿಡ್ಲ. ಅವ್ನಿಗೆ ಯಾವನ್ ಜೊತೆ ಚಂದಾಗವಳೆ. ಅದೇನೋ ಕೊಡ್ತೀನಿ ಅಂದಲ್ಲ, ಅದನ್ನ ನಾನು ಬೇಕಾದ ಕೇಳ್ತೀನಿ. ಮೊದ್ಲು ನಿನ್ನ ನೆಂಟ್ರು ನೋಡ್ಬೇಕು ಬಾ. ಗೊಗ್ಗಯ್ಯ, ನಾನು ಇನ್ನೂ ಪೂರ್ತಿ ವಿಷಯನೇ ಹೇಳಿಲ್ಲ, ಆಗ್ಲೇ ಹೊರಟಿದ್ಯಲ್ಲ. ನಾವಿನ್ನು ಪ್ಲಾನ್ ಮಾಡ್ಬೇಕು, ಡಿಸ್ಕಸ್ ಮಾಡ್ಬೇಕು. ಮುದವೆ, ನೆನ್ನೆ ಹೊಡ್ದಿರೋ ಸಿಡ್ಲಿಗೆ ಇವತ್ತು ಹುಟ್ಟಿರೋ ಅಣಬೆ ನನಗೆ ಹೇಳ್ಕೊಡ್ತೀಯ ನೀನು? ಬಲ ಸುಮ್ಕೆ. ಯೋ ಗೊಗ್ಗಯ್ಯ, ಇದ್ ನನ್ ಲೈಫ್ ಪ್ರಶ್ನೆ, ಎಡವಟ್ ಮಾಡ್ಬಿಟ್ಯಾ? ಆಮೇಲೆ ನೋಡವ ಬಲ. ಯೋ ಗೊಗ್ಗಯ್ಯ. ಬಾಬಯ್ಯ, ಗೊಗ್ಗಯ್ಯ ಎಲ್ಲ ನೋಡ್ಕತ್ತಾನೆ. ಜಸ್ಟ್ ಫಾಲೋ ಇಮ್ಮ. ಬಾ. ಆದ್ರೆ ಸೀತಮ್ಮ ಇದನ್ನ ಯಾರಿಗೂ ಹೇಳ್ಬಾರ್ದು ಅಂತ ಹೇಳಿದ್ದಾರೆ. ಹಾಗಿದ್ರೆ ನಿಮ್ಮ ಮತ್ತೇನೇನೋ ಪ್ಲಾನ್ ಮಾಡಿದ್ದಾರೆ ಅನ್ನಿಸ್ತಾ ಇದೆ. ಅಪ್ಪ, ಚಿಕ್ಕಪ್ಪ. ಏನ್ ಚಿಕ್ಕಪ್ಪ, ಆಫೀಸ್ಗೆ ಹೋಗಿಲ್ವಾ ಇವತ್ತು? ಹೋಗಿದ್ದೆ ಕಣ. ಮೀಟಿಂಗ್ ಬೇಗ ಮುಗಿದೋಯ್ತು. ಆಫೀಸಲ್ಲಿ ಇದ್ದೇನ್ ಮಾಡ್ಲಿ ಅಂತ ಮನೆಗೆ ಊಟಕ್ಕೆ ಬಂದೆ. ಒಳ್ಳೇದಾಯ್ತು ಬಿಡಿ. ನಾವ್ ಎಲ್ರು ಒಟ್ಟಿಗೆ ಊಟಕ್ಕೆ ಸಿಗದೆ ರೇರು, ಅಂತದ್ರಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿದೀವಿ. ಎಲ್ರು ಒಟ್ಟಿಗೆ ಊಟ ಮಾಡೋಣ. ಚಿಕ್ಕಿ, ಏನ್ ಚಿಕ್ಕಿ ಸ್ಪೆಷಲ್ ಇವತ್ತು? ಮಾಮೂಲಿ ಕಣ, ಮುದ್ದೆ, ಅನ್ನ, ಸಾರು, ಪಲ್ಯ. ಅಲ್ವೋ, ಎಲ್ರೂ ಒಟ್ಟಿಗೆ ಸೇರಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟಿಯಲ್ಲ. ಎಲ್ಲಿ ನೀನ್ ಹೆಂಡತಿನೇ ಕರ್ಕೊಂಡ್ ಬಂದಿಲ್ವಲ್ಲ? ಎಲ್ಲೋ ಸತ್ಯ? ನನಗೆ ಗೊತ್ತಿಲ್ಲಪ್ಪ. ಹೋಗ ಅವಳು ಕರ್ಕೊಂಬ. ಅವಳಿಗೆ ಹಸುವಾದ್ರೆ ಅವಳೇ ಬರ್ತಾಳೆ ಬಿಡಿಪ್ಪ. ಚಿಕ್ಕಿ, ನಂಗೆ ತುಂಬಾ ಹೊಟ್ಟೆ ಹಸುವಾಗ್ತಾ ಇದೆ, ನಂಗೆ ಬಡ್ಸಿ. ಊರ್ಮಿಳ, ಒಂದು ನಿಮಿಷ. ಎಲ್ಲಿ ಸತ್ಯ? ಭಾವ, ಅವಳು ಮೇಲ್ಗಡೆ ಇದ್ದಾಳೆ. ಅಲ್ಲೇನ್ ಮಾಡ್ತಿದ್ದಾಳೆ? ನನಗೂ ಗೊತ್ತಿಲ್ಲ. ಕೇಳಿದ್ರೆ ಅವಳು ಏನು ಹೇಳಿಲ್ಲ.
ತುಂಬ ಬೇಜಾರು ಮಾಡ್ಕೊಂಡಿರೋ ಹಾಗಿತ್ತು. ಬೇಜಾರ? ಏನಾಯ್ತು? ಸರಿ, ನಾನೇ ಹೋಗಿ ಕರ್ಕೊಂಡ್ಬರ್ತೀನಿ. ನೀವ್ಯಾಕೆ ಹೋಗ್ಬೇಕು? ಊಟ ಬೇಕಾದವರು ಊಟ ಹುಡ್ಕೊಂಡು ಬರ್ತಾರೆ. ಹಸುವಾದ್ರೆ ಬಂದು ತಿಂತಾಳೆ, ನೀವು ಕೂತ್ಕೊಳ್ಳಿ. ಮನೆ ಸೊಸೆ ಊಟಕ್ಕೆ ಬಂದಿಲ್ಲ, ಅವಳು ಬೇಜಾರಿನಲ್ಲಿದ್ದಾಳೆ. ಅವಳನ್ನು ಬಿಟ್ಟು ನಾವು ಊಟ ಮಾಡಿದ್ರೆ ತುತ್ತು ಗಂಟ್ಲಲ್ಲಿ ಇಳಿಯುತ್ತೇನೆ. ಅತ್ತೆಯಾಗಿ ಅವಳು ನಿನಗೆ ಬೇಡ, ಗಂಡನಾಗಿ ಇವನಿಗೆ ಅವನ ಹೆಂಡತಿ ಬೇಡ, ಮಾವನಾಗಿ ನನ್ನ ಸೊಸೆ ನನಗೆ ಬೇಕು. ಅದೇನು ಅಂತ ನಾನೇ ನೋಡ್ಕೊಂಡ್ ಬರ್ತೀನಿ. ಬೇಡ ಬೇಡ ಅಂದ್ರು ಇವ್ರು ಅವಳ ಹತ್ರ ಮಾತಾಡ್ತೀನಿ ಅಂತ ಹೋಗಿದ್ದಾರೆ. ಆ ಸತ್ಯ ಅದಿನ್ನೇನು ಹೇಳಿ ಇವ್ರ ತಲೆ ಕೆಡಿಸ್ತಾಳೋ. ಒಂದ್ ವೇಳೆ ಡಿವೋರ್ಸ್ ವಿಚಾರ ಏನಾದ್ರು ಬಾಯ್ಬಿಟ್ರೆ? ಈ ಅಪ್ಪಂಗೆ ಏನಾಗಿದೆ? ಅವಳು ಇಲ್ದೆ ನಾವ್ ಯಾವತ್ತೂ ಊಟನೇ ಮಾಡಿಲ್ವಾ? ಕರ್ಮ. ಕಾರ್ತಿಕ್, ಅಣ್ಣ ಸತ್ತಿನ ಕರ್ಕೊಂಡು ಬರ್ಲಿ, ನಾನು ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಬಾ. ಇರಿ ಚಿಕ್ಕಪ್ಪ, ಊಟ ಮಾಡಾದ್ಮೇಲೆ ಮಾತಾಡೋಣ. ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆ. ಕಾರ್ತಿಕ್, ನೀ ಹೋಗು. ಸತ್ಯ ಬಂದ ತಕ್ಷಣ ಕರಿತೀನಿ, ನೀವು ಬರ್ಬಿರಂತೆ. ಹೋಗಿ ಬಾ. ಹೋಗು. ಮೇಡಮ್, ಲಕ್ಷ್ಮಣ ಏನ್ ಮಾತಾಡ್ಬೇಕಂತೆ? ಗೊತ್ತಿಲ್ಲ ಅಕ್ಕ, ಬಂದೆ. ಸೋಮಾ, ಸತ್ಯ, ಯಾಕಮ್ಮ ಊಟಕ್ಕೆ ಬಂದಿಲ್ಲ? ರಾಯ್ರೆ, ಅದು ಹಸಿವಿರ್ಲಿಲ್ಲ. ಹಸಿವಿಲ್ಲ ಅಂತ ಯಾಕಮ್ಮ ಸುಳ್ಳು ಹೇಳ್ತೀಯ? ಮನಸ್ಸು ಸರಿ ಇಲ್ಲ ಅಂತ ಹೇಳು. ಅಯ್ಯೋ, ಹಾಗೇನಿಲ್ಲ ರಾಯ್ರೆ. ಊರ್ಮಿಳ ಹೇಳಿದ್ಲು, ಬೆಳಗ್ಗೆಯಿಂದ ನಿನ್ನ ಮನಸ್ಸು ಸರಿ ಇಲ್ಲ, ಏನೂ ತಿಂದಿಲ್ಲ, ಒಂಥರ ಇದೆಯಾ ಅಂತ ಹೇಳಿದ್ಲು. ಅದಕ್ಕೆ ಅದೇನು ಅಂತ ಕೇಳಿ ನಿನ್ನನ್ನು ಊಟಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಏನಾಯ್ತಮ್ಮ? ಏನಾದರೂ ಸಮಸ್ಯೆನಾ? ಕಾರ್ತಿಕ್ ಏನಾದರೂ ಅಂದ? ಇಲ್ಲ ಸೀತಾ ಏನಾದರೂ ಅಂದ್ಲಾ? ತುಂಬಾ ಸ್ಪಷ್ಟವಾಗಿ ಅರ್ಥ ಆಗೋ ಹಾಗೆ ಹೇಳಬೇಕು ಅಂದ್ರೆ, ನಿನ್ನ ಕಾರ್ತಿಕ್ ಕನ್ಸೆಂಟ್ ಇಂದ ಆಗ್ತಿರೋ ವಿಚ್ಛೇದನ ಪತ್ರ. ಇದು ನನ್ನ ನಿನ್ನ ಮಧ್ಯ ಆಗಿರೋ ಒಪ್ಪಂದ. ಇದರಿಂದ ಯಾರಿಗೂ ತೊಂದರೆ ಆಗ್ಬಾರ್ದು. ಅರ್ಥ ಆಯ್ತು ಅನ್ಕೋತೀನಿ. ಸರಿ ಅಮ್ಮ, ನಿಂಗೆ ಹೇಳೋಕೆ ಇಷ್ಟ ಇಲ್ಲ ಅಂದ್ರೆ ನಾನು ಕೇಳೋಲ್ಲ. ಆದರೆ ಒಂದು ಮಾತು, ಕಾರ್ತಿಕ್ ನಿನ್ ಜೊತೆ ಸರಿಯಾಗಿದ್ದಾನ? ನೀನ್ ತವ್ರ ಮನೆ ಹೋದಾಗ ನಿನ್ ಜೊತೆ ಸರಿಯಾಗಿ ನಡ್ಕೊಂಡ ತಾನೆ? ಕಾರ್ತಿಕದೇನು ಸಮಸ್ಯೆ ಇಲ್ಲ ರಾಯ್ರೆ. ಅವನಮ್ಮ ಅಜ್ಜಿ ಜೊತೆ ತುಂಬಾನೇ ಚೆನ್ನಾಗಿದ್ದ. ಅವ್ರಿಗೂ ತುಂಬಾ ಖುಷಿಯಾಗಿದೆ. ನಾನು ಕೇಳಿದ್ದು ನಿನ್ ಜೊತೆಯಲ್ಲಿ ಕಾರ್ತಿಕ್ ಸರಿಯಾಗಿದ್ನಾ? ನಿನ್ ಜೊತೆ ಕಾರ್ತಿಕ್ ಹಾಗೇ ಇದ್ದಾನ? ಬೀಗ್ ರೂಟಕ್ಕೆ ನಿಮ್ಮಿಬ್ಬರನ್ನ ಜೊತೆಯಾಗಿ ಕಳಿಸಿದ್ದು ಒಂದಷ್ಟು ದಿವಸ ಆನಂದವಾಗಿರಲಿ ಅಂತ. ಆಗ್ಲಾದ್ರೂ ನೀವು ಮೊದಲಿನ ಥರ ಕ್ಲೋಸ್ ಫ್ರೆಂಡ್ಸ್ ಆಗ್ತೀರೇನೋ ಅನ್ಕೊಂಡೆ. ಅದಕ್ಕೆ ಅಮ್ಮ, ನಾವ್ಯಾರು ಬೀಗ್ ರೂಟಕ್ಕೆ ಬರಲೇ ಇಲ್ಲ. ನಿನ್ನ ಹತ್ರ ಮಾತಾಡಬೇಕು ಅಂತ ಯಾವಾಗಿಂದನೂ ಅನ್ಕೋತಾ ಇದ್ದೆ ಕಾರ್ತಿಕ್. ಅದಕ್ಕೆ ಸರಿಯಾದ ಸಮಯ ಸಿಕ್ಕಿರ್ಲಿಲ್ಲ. ಅದಕ್ಕೆ. ಯಾಕೆ ಚಿಕ್ಕಪ್ಪ, ಏನ್ ವಿಚಾರ? ನಿನ್ ಮೇಲೆ ನೀನೇ ಕಂಟ್ರೋಲ್ ಕೊಡ್ಕೋತಾ ಇದೆಯಲ್ಲ, ಆ ವಿಚಾರ.
ಅರ್ಥ ಆಗ್ತಾ ಇಲ್ಲ. ನಿನಗೆ ಅರ್ಥ ಆಗೋದೂ ಇಲ್ಲ. ಅದನ್ನ ಅರ್ಥ ಮಾಡಿಸೋಣ ಅಂತಾನೆ ನಾನು ನಿನ್ನನ್ನು ಇಲ್ಲಿ ಕರ್ಕೊಂಡ್ ಬಂದಿದ್ದು. ಇತ್ತೀಚೆಗೆ ನೀನು ಕುಡಿಯೋದು ಕಲ್ತ್ಕೊಂಡ್ಬಿಟ್ಟೆ ಅಲ್ವಾ? ಲೈಫ್ನಲ್ಲಿ ನಾವು ಎಲ್ಲ ಎಕ್ಸ್ಪೀರಿಯನ್ಸು ಮಾಡಬೇಕು. ಮೋಜು ಮಸ್ತಿ ಎಲ್ಲ ಇರಬೇಕು ನಿಜ. ಆದರೆ ಅದೇ ಚಟ ಆಗಬಾರ್ದು. ಕುಡಿದ್ರೆ ಟೆನ್ಷನ್ ಕಡಿಮೆ ಆಗುತ್ತೆ ಅಂತಾರಲ್ಲ ಚಿಕ್ಕಪ್ಪ, ಅದಕ್ಕೆ ಕುಡಿದ್ಬಿಟ್ಟೆ. ಅಷ್ಟಕ್ಕೆ ಅದು ನಿಂತೋಗಿದ್ದಿದ್ರೆ ನಾನು ನಿನ್ನನ್ನು ಇಲ್ಲಿ ಕರೆದು ಮಾತಾಡಿಸೋ ಅವಶ್ಯಕತೆ ಬರ್ತಾ ಇರಲಿಲ್ಲ. ಎಲ್ಲವೂ ಒಳ್ಳೆಯದೇ, ಆದರೆ ಯಾವುದು ಅತಿ ಆಗಬಾರ್ದು ಕಾರ್ತಿಕ್. ನಮಗೆ ನಮ್ಮ ವೀಕ್ನೆಸ್ ಬಗ್ಗೆ ಗೊತ್ತಿರಬೇಕು. ನಮ್ಮ ಕಂಟ್ರೋಲ್ಗೆ ಅದಿರ್ಬೇಕೇ ಹೊರತು ನಾವು ಅದ್ರ ಕಂಟ್ರೋಲ್ ಹೋಗಬಾರ್ದು. ಅಕಸ್ಮಾತ್ ಹಾಗೇನಾದರೂ ಆದರೆ ಜೀವನ ನಾಶ ಆಗೋಗುತ್ತೆ ಕಾರ್ತಿಕ್. ಇಲ್ಲ ಚಿಕ್ಕಪ್ಪ, ಇನ್ ಯಾವತ್ತೂ ಕುಡಿಬಾರ್ದು ಅನ್ಕೊಂಡಿದ್ದೀನಿ. ಈ ಅನ್ಕೊಂಡಿದ್ದೀನಿ ಅನ್ನೋದೇ ತಪ್ಪು ಕಾರ್ತಿಕ್. ಯಾಕೆಂದ್ರೆ ಈ ಚಟನ ಅಂಟಿಸ್ಕೊಂಡಿರೋರೆಲ್ಲ ಹೀಗೆ ತಾನೇ ಹೇಳೋದು. ನಮ್ಮ ಲೈಫ್ನ ನಾವು ಹಾಳು ಮಾಡ್ಕೊಳ್ಳೋದು, ಸೂಸೈಡ್ ಮಾಡ್ಕೊಳ್ಳೋದು ಎರಡೂ ಒಂದೇ ಕಾರ್ತಿಕ್. ಐ ಹೋಪ್ ನಿನ್ಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಡ್ತೀನಿ. ಜಾಸ್ತಿ ಹೇಳೋದು ಬೇಡ. ಸತ್ತಿನ ಬಗ್ಗೆ ಯೋಚನೆ ಮಾಡಿದೀಯಾ ಕಾರ್ತಿಕ್? ನೀನು ಈ ರೀತಿ ಕುಡ್ಕೊಂಡಿದ್ರೆ ಎಲ್ಲರೂ ಅದು ಅವಳಿಂದನೇ ಅಂತ ಅನ್ಕೊಳ್ಳಲ್ವಾ? ನಿನ್ನನ್ನು ನಂಬ್ಕೊಂಡು ಬಂದಿರೋಳು ಕೊಡ ಅವಳು. ಅವಳಿಗೆ ನೀನು ಈ ರೀತಿ ಪಟ್ಟ ಕಟ್ಟಬಾರ್ದು ಕಾರ್ತಿಕ್. ಸತ್ಯ ನಿನ್ ಹೆಂಡತಿ, ಅವಳನ್ನ ನೀನ್ ಚೆನ್ನಾಗಿ ನೋಡ್ಕೋಬೇಕು. ಅವಳು ಬಂದ್ಮೇಲೆ ತಾನೆ ನನ್ನ ತಲೆನೂ ಕೆಟ್ಟಿದ್ದು. ಕಾರ್ತಿಕ್, ಸತ್ಯ ಇಲ್ಲಿರೋಕ್ ಬಂದಿರೋಳು, ಇಲ್ಲೇ ಇರ್ತಾಳೆ ಕೂಡ. ಹಾಗಂತ ನೀನ್ ಡೈರಿ ಕುಡಿತೀಯಾ? ಒಂದ್ ನಿಮಿಷ ಬರ್ತೀನಿ. ಒಳ್ಳೆ ಡ್ರಿಂಕ್, ಇದು ನನ್ನ ಪರ್ಸನಲ್ ಕಲೆಕ್ಷನ್. ಊಟಕ್ಕೆ ಮುಂಚೆ ಕುಡಿದು ಬಿಡು. ಊಟ ಆದ್ಮೇಲೆ ಕುಡಿಯೋ ಕಷ್ಟ ಅಲ್ವಾ? ಸತ್ಯ ಹೇಗಿದ್ರು ಇಲ್ಲೇ ಇದ್ದೇ ಇರ್ತಾಳೆ. ನೀನಂತೂ ದಿನ ಕುಡಿಯೋದು ಫಿಕ್ಸು. ತಗೋ ಕುಡಿ. ಕಾರ್ತಿಕ್, ನಾನೇನು ತಿಳ್ಕೊಳ್ಳಲ್ಲ. ತಗೋ ಕುಡಿ ಕಂದ. ಬೇಡ ಚಿಕ್ಕಪ್ಪ, ನನಗೆ ಡ್ರಿಂಕ್ಸ್ ಬೇಡ, ನಾನು ಕುಡಿಯಲ್ಲ. ಈಗ ನನ್ನೆದುರಿಗೆ ಬೇಡ ಅನ್ನೋದು, ಆಮೇಲೆ ಮಂಜು ಜೊತೆಗೋ ಇನ್ಯಾರ್ದೋ ಜೊತೆ ಕುಡಿಯೋದು, ಅದೆಲ್ಲ ಬೇಡ. ಈಗ ನಾನೇ ಹೇಳ್ತಾ ಇದ್ದೀನಲ್ಲ, ತಗೋ ಕುಡಿ ಕುಡಿ. ಇಲ್ಲ ಚಿಕ್ಕಪ್ಪ, ನಾನು ಮಾಡಿದ ತಪ್ಪು ನನಗೆ ಅರ್ಥ ಆಗಿದೆ. ಆದರೆ ನಾನು ಏನು ಮಾಡಲಿ? ಸತ್ಯನ ಜೊತೆ ಮದುವೆ, ಆ ಫ್ರಸ್ಟ್ರೇಷನ್ ಕುಡಿದ್ಬಿಟ್ಟೆ ಅಷ್ಟೇ. ಸಾರಿ ಚಿಕ್ಕಪ್ಪ. ನಮ್ಮ ಚಟಕ್ಕೆ ಇನ್ನೊಬ್ಬರನ್ನ ಹೊಣೆ ಮಾಡೋದು ಯಾವ ದೊಡ್ಡಸ್ಕೆ ಕಾರ್ತಿಕ್? ಈಗ ಸಡನ್ ಆಗಿ ಆಕ್ಸಿಡೆಂಟ್ ಆಗುತ್ತೆ ಅನ್ಕೋ, ಆಮೇಲೆ ಬದುಕೋದೇ ಇಲ್ವಾ? ಅಯ್ಯೋ ಆಕ್ಸಿಡೆಂಟ್ ಆಗೋಯ್ತು, ಇನ್ನು ಬದುಕಿ ಪ್ರಯೋಜನ ಇಲ್ಲ ಅಂತ ಸತ್ತೋಗ್ತೀವಾ? ನಿನ್ನ ಬದುಕಿನಲ್ಲಿ ಈ ಮದುವೆನೂ ಹಾಗೆ ಒಂದು ಆಕ್ಸಿಡೆಂಟ್. ಆಕ್ಸಿಡೆಂಟ್ ಆಗಿರೋದೇ ಸತ್ಯ ಕಣೋ. ಅದೇ ಸತ್ಯದ ಜೊತೆಗೆ ನೀನ್ ಜೀವನ ಮಾಡಬೇಕು. ಆದ್ರೆ ಈ ಆಕ್ಸಿಡೆಂಟು ನೀವು ಅನ್ಕೊಂಡೆ ಸಿಂಪಲ್ ಅಲ್ಲ ಚಿಕ್ಕಪ್ಪ. ಈ ಆಕ್ಸಿಡೆಂಟ್ ಇಂದ ನನ್ನ ಲೈಫೇ ಡ್ಯಾಮೇಜ್ ಆಗೋಗಿದೆ. ಪರವಾಗಿಲ್ಲ ಕಣೋ, ಲೈಫು ಡ್ಯಾಮೇಜು ಬಹಳ ದೊಡ್ಡ ದೊಡ್ಡ ಮಾತಾಡೋದನ್ನ ಕಲ್ತಿದ್ಯಾ? ಸರಿ, ಈಗ ನಿನ್ನ ವಾದನೆ ಹೋಗ್ತೀನಿ, ನಿನ್ನ ದಾರಿಲೇ ಬರ್ತೀನಿ. ಇನ್ನು ಎಷ್ಟು ದಿವಸ ಹೀಗೆ ಇರ್ತೀಯ? ಹೀಗೆ ಇದ್ಕೊಂಡು ಇನ್ನು ಏನ್ ಸಾಧಿಸ್ಬೇಕು ಅಂತ ಇದೆಯಪ್ಪ? ಸರಿ, ಈಗ ಈ ಮದುವೆ ಬೇಡ, ಅದೇ ತಾನೇ ನಿನ್ ಪಾಯಿಂಟು. ಸತ್ಯ ನಿನ್ನಿಂದ ದೂರ ಆದ್ರೆ ಈ ಮದುವೆ ಮುರಿದು ಹೋಗ್ಬಿಡುತ್ತೆ. ಆಗ ನಿನಗೆ ಸಮಾಧಾನನಾ? ಕಾರ್ತಿಕ್, ಮಾತಾಡು. ಸತ್ಯ ನಿನ್ನಿಂದ ಬೇರೆ ಆದ್ರೆ ಆಗ ನೀನ್ ನೆಮ್ಮದಿಯಾಗಿರ್ತೀಯಾ?
ಸತ್ಯ, ನಾನು ಕಣೆ ಗಿರ್ಜಮ್ಮ. ಮತ್ತೆ ಫೋನೇ ಮಾಡಲಿಲ್ಲ ನೀನು? ಎಲ್ಲ ಹೇಳ್ಕೊಡಗೆ ಈ ಅಜ್ಜಿ ಬೇಕು, ನೀನ್ ಮಾತ್ರ ಏನೂ ಹೇಳ್ಬೇಡ. ಬೊಲೆ ಇದೆಯಾ ಕಣೆ ನೀನು. ಮತ್ತೆ ಏನಂತಾರೆ ಹೇಳಿ ಅಂದ್ರು? ದಾರಿಗೆ ಬಂದ್ರಾ? ಪರವಾಗಿಲ್ಲ ಹೇಳಿ, ನಾಚ್ಕೋಬೇಡ. ಅಯ್ಯೋ, ಇದೇನು ಕೇಳಿಸ್ತಾನೆ ಇಲ್ವಲ್ಲೇ? ಅವು ಏನ್ ಮಾತಾಡ್ತಾ ಇದ್ದಾಳೆ ಅಂತಾನೆ ಕೇಳಿಸ್ತಾ ಇಲ್ಲ ನನಗೆ. ಅದೇನೋ ಜೋರಾಗಿ ಮಾಡ್ತೀಯಲ್ಲ, ಸೌಂಡ್ ಕೊಡು. ಸತ್ಯ, ಈಗ ಹೇಳೆ, ನಿಮ್ಮಮ್ಮನೂ ಕೇಳಿಸ್ಕೊತಾ ಇದ್ದಾಳೆ. ಅತ್ತೆ, ನೀವೀಗ ಕೇಳಿದ್ರೆ ಅವಳಿಗೆ ಮುಜುಗರ ಆಗಲ್ವಾ? ಸತ್ಯ, ಹೇಗಿದೆಯೇ? ಚೆನ್ನಾಗಿದ್ದೀನಿ. ಸತ್ಯ, ನಿಮ್ಮಜ್ಜಿ ಸುಮ್ಮನೆ ತಮಾಷೆ ಮಾಡ್ತಿದ್ರು ಕಣೆ, ಮನ್ಸಿಗೆ ಹಚ್ಕೋಬೇಡ. ಏನೇ ಅಜ್ಜಿ ಹೇಳಿದ್ದನ್ನ ಮನ್ಸಿಗೆ ಹಚ್ಕೋಬೇಡ ಅಂತ ಹೇಳೋದು? ಅಜ್ಜಿ ಹೇಳೋದನ್ನ ಮನ್ಸಿಗೆ ಹಚ್ಕೊಂಡು ಕಾರ್ಯರೂಪಕ್ಕೆ ತಂದ್ರೇನೆ ಅವಳ ಸಂಸಾರ ಸರಿ ಹೋಗೋದು, ಜೀವನ ನೆಟ್ಟಗಾಗೋದು ಅಲ್ವೇನೆ ಸತ್ಯ? ಹಾಗೆ ಚಮ್ಮ. ಅಳಿಯಂದ್ರು ಈಗ ನೀನ್ ಹಿಂದಿಂದೇನೆ ಸುತ್ತಾ ಇದ್ದಾರೆ ತಾನೆ? ಸುತ್ತಲಿಲ್ಲ ಅಂದ್ರೆ ಹೇಳು, ಇನ್ನು ಸ್ಟ್ರಾಂಗ್ ಆಗಿರೋ ಲೇಖ ಇದೆ. ನಿನ್ ಗಂಡ ಒಂದೇ ಏಟಕ್ಕೆ ಸರಿ ಹೋಗ್ಬೇಕು. ಸತ್ಯ, ಅಳ್ತಿದ್ದೇನೆ? ಸತ್ಯ, ಅದು ನಾನು ತಮಾಷೆ ಮಾಡ್ತಿದ್ದೆ ಕಣೆ, ಬೇಜಾರು ಮಾಡ್ಕೊಂಡ್ಯಾ? ಅಳೋ ಅಂಥದ್ದು ಏನಾಯ್ತೆ ಪುಟಿ? ಏನಾಯ್ತು ಅಂತ ಹೇಳೆ. ಏನಿಲ್ಲ. ಈಗ ಏನಾಯ್ತು ಅಂತ ಹೇಳ್ತಿ ಇಲ್ವೋ? ಅಮ್ಮ, ಮುಂಚೆ ನನಗೆ ಏನೇ ಕಷ್ಟ ಬಂದ್ರು ಅಪ್ಪ ನೆನಪಾಗೋರು, ಆದ್ರೆ ಇವತ್ತು ನೀನ್ ತುಂಬಾ ನೆನಪಾದಮ್ಮ. ಅಲ್ವೇ, ಈಗ ಅಂಥ ಕಷ್ಟ ಏನ್ ಬಂದಿರೋದು ನಿನ್ಗೆ? ನನ್ನಂತವಳಿಗೆ ಇಲ್ಲೆಲ್ಲಾನು ಕಷ್ಟನೇ ಅಲ್ವಮ್ಮ? ಯಾರಿಗ್ ಗೊತ್ತು ಕಾರ್ತಿಕ್, ಹೊಸ ಪ್ರೀತಿ ಹೊಸದಾಗಿ ಹುಟ್ಕೋಬಹುದು. ನೋಡು ಕಾರ್ತಿಕ್, ನನ್ನ ಲೈಫ್ ಹಾಳಾಯ್ತು, ಅದಕ್ಕೋಸ್ಕರ ನಾನು ಕೆಟ್ಟ ಚಟಗಳಿಗೆ ಬಿದ್ದೆ ಅಂತ ಹೇಳ್ಕೊಂಡು ತಿರುಗಾಡೋದೆಲ್ಲ ಬಿಟ್ಬಿಡಪ್ಪ. ಮುರಿದಿರೋ ಸಂಬಂಧನ ಮತ್ತೆ ಜೋಡಿಸು, ಹಾಗೆ ನೀನ್ ಹೀರೋ ಆಗ್ತೀಯ. ಇಲ್ಲ ಹೀಗೆ ಕುಡ್ಕೊಂಡು ಓಡಾಡ್ತಾ ಇದ್ರೆ ಜೀರೋ ಆಗ್ತೀಯ. ಕಾರ್ತಿ, ನೀನ್ ಚೆನ್ನಾಗಿದ್ರೆ ನೀನ್ ಖುಷಿ ನೋಡ್ಕೊಂಡು ನಾವೆಲ್ಲರೂ ಚೆನ್ನಾಗಿರ್ತೀವಿ. ಅದರಲ್ಲೂ ಭಾವ ನೀನು ಸತ್ಯ ಒಂದಾಗೋದು ನೋಡ್ಬೇಕು ಅಂತ ಆಸೆ ಪಡ್ತಿದ್ದಾರೆ. ಬೇಕಾದ್ರೆ ಸ್ವಲ್ಪ ಸಮಯ ತಗೋ, ಆದ್ರೆ ಮೊದಲು ಈ ಫ್ರಸ್ಟ್ರೇಷನ್ ಇಂದ ಆಚೆಗೆ ಬಾ. ಕಾರ್ತಿಕ್, ಚಿಕ್ಕ ಮಗುವಿನಿಂದ ನಿನ್ನನ್ನ ಎತ್ತಾಡ್ಸಿರೋರು ಕಣೋ ನಾವು. ನಮ್ ಕಣ್ಣು ಮುಂದೆ ನಿನ್ ಜೀವನ ಹಾಳಾಗ್ತಾ ಇದ್ರೆ ನಮ್ಮಿಂದ ನೋಡೋಕ್ ಆಗೋದಿಲ್ಲಪ್ಪ. ಕಾರ್ತಿಕ್, ನಿನ್ ಮನ್ಸು ಒಡೆದಿದೆ ಅಂತ ನನಗೆ ಗೊತ್ತು, ಆದ್ರೆ ಅದನ್ನ ಮತ್ತೆ ಜೋಡಿಸಿದ್ರೆ ನಿಂದೆ 100 ಪ್ರತಿಬಿಂಬ ಕಾಣಿಸುತ್ತೆ ಕಣೋ. ನೋವು ತಿಂದು ಮಾಗಿರೋರು 100 ಪಟ್ಟು ಶಕ್ತಿಶಾಲಿಗಳಾಗ್ತಾರಲ್ಲ, ಹಾಗೆ ನೀನು ಹಾಗೆ ಸ್ಟ್ರಾಂಗ್ ಆಗ್ಬೇಕು ಕಣೋ.
ನಕ್ಕನ ನನ್ನ ರಾಜ್ಕುಮಾರ. ಎಲ್ಲಿ ಇದೇ ಖುಷಿಲಿ 2 ರೌಂಡ್ ಹಾಕೋಣ. ಚಿಕ್ಕಪ್ಪ, ಇವತ್ತು ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಇನ್ನು ಯಾವತ್ತೂ ನಾನು ಡ್ರಿಂಕ್ಸ್ ಮಾಡಲ್ಲ. ಇದು ನನ್ನ ಕಂದ ಅಂದ್ರೆ ಥ್ಯಾಂಕ್ ಯು.